ನನ್ನ ಹೆಸರು ಸುದೀಪ್ ಎಸ್ ಅಂತ. ನಾನು ಫಸ್ಟ್ ಇಯರ್ BCom GFGC ಮಾಗಡಿ ಅಲ್ಲಿ ಓದ್ತಿದ್ದೀನಿ. ನಾನು ಇವತ್ತು ಹೇಳೋಕೆ ಹೊರಟಿರೋ ಟಾಪಿಕ್ ಯಾವುದಂದರೆ ಪ್ಲಸ್ಸು ಮೈನಸ್ಸು ಇಂಟು ಡಿವೈಡೆಡ್ ಬೈ ಎ ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಪ್ಲಸ್ಸು ಮೈನಸ್ಸು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ಲಸ್ ಅಂದರೆ ಪಾಸಿಟಿವ್ ನಂಬರ್, ಧನಾತ್ಮಕ ಸಂಖ್ಯೆಗಳು. ಧನಾತ್ಮಕ ಸಂಖ್ಯೆಗಳು ಅಂತ ಯಾವುದೇ ಒಂದು ಸಂಖ್ಯೆ ಕರೆಸ್ಕೊಬೇಕು ಅಂತಂದ್ರೆ ಆ ಸಂಖ್ಯೆ ಹಿಂದಿನ ಚಿಹ್ನೆ ಅಥವಾ ಸೈನು ಪ್ಲಸ್ ಇದ್ರೆ ಮಾತ್ರ ಧನಾತ್ಮಕ ಸಂಖ್ಯೆ ಅಂತ ಕರೆಸ್ಕೊಂತಾರೆ. ಈಗ ಉದಾಹರಣೆಗೆ ನೋಡೋಣ. +5 ಇದು 5 ಹಿಂದ್ಗಡೆ ಪ್ಲಸ್ ಸೈನ್ ಇದೆ, ಅದಕ್ಕೋಸ್ಕರ ಧನಾತ್ಮಕ ಸಂಖ್ಯೆ ಅಂತ ಕರಿತೀವಿ. ಇನ್ನೊಂದು ರೂಪದಲ್ಲಿ ಬರೀ 5 ಅಂತಿದ್ರೆ ಅಥವಾ ಬರೀ 7 ಅಂತಿದ್ರೆ ಅದು ಹಿಂದ್ಗಡೆ ಏನು ಸೈನ್ ಇರ್ಲಿಲ್ಲ ಅಂದ್ರೆ ನಾವು ಪ್ಲಸ್ ಅಂತ ತಿಳ್ಕೊಬೇಕು. ಈಗ ನೆಕ್ಸ್ಟ್ ಆಗಿ ನೆಗೆಟಿವ್ ನಂಬರ್. ನೆಗೆಟಿವ್ ನಂಬರ್ ಅಂದ್ರೆ ಯಾವುದೇ ಒಂದು ಸಂಖ್ಯೆಯ ಹಿಂದಿನ ಸಂಖ್ಯೆ ಚಿಹ್ನೆ ಮೈನಸ್ ಅಂತ ಬಂದಿದ್ರೆ ಅದನ್ನ ನಾವು ಋಣಾತ್ಮಕ ಸಂಖ್ಯೆ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ನಾವು ರೂಲ್ಸ್ ಆಫ್ ಸೈನ್ಸ್ ಇನ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಯಾವ ರೂಲ್ಸ್ ಬೇಕು, ನಿಯಮಗಳು ಬೇಕು ಕೂಡೋದಕ್ಕೆ ಮತ್ತೆ ಕಳೆಯೋದಕ್ಕೆ. ಈಗ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಎರಡು ಚಿಹ್ನೆಗಳು ಪ್ಲಸ್ ಇದ್ದಾಗ ಅದನ್ನ ಕೂಡಬೇಕು, ಅಡಿಷನ್ ಮಾಡಬೇಕು. ಆವಾಗ ಚಿಹ್ನೆ ಯಾವ್ದು ಹಾಕ್ಬೇಕು ಅಂದ್ರೆ ಪ್ಲಸ್ ಹಾಕ್ಬೇಕು. ಇನ್ನೊಂದು ಒಂದು ಸಂಖ್ಯೆ ಪ್ಲಸ್, ಒಂದು ಸೈನ್ ಪ್ಲಸ್, ಇನ್ನೊಂದು ಸೈನ್ ಮೈನಸ್ ಇದ್ರೆ ಅದನ್ನ ಕಳಿಬೇಕು. ಅವಾಗ ಸೈನ್ ಯಾವ್ದು ಹಾಕ್ಬೇಕಂದ್ರೆ ಲಾರ್ಜ್ ನಂಬರ್ ಆಫ್ ಸೈನ್. ಲಾರ್ಜ್ ನಂಬರ್ ಆಫ್ ಸೈನ್ ಅಂದ್ರೆ ಯಾವ ಸಂಖ್ಯೆ ದೊಡ್ಡ ಸಂಖ್ಯೆ ಇರುತ್ತಲ್ಲ, ದೊಡ್ಡ ಸಂಖ್ಯೆ ಹಿಂದಿನ ಸೈನ್ ಯಾವ್ದು ಇರುತ್ತೋ ಅದನ್ನ ಹಾಕ್ಬೇಕು. ನೆಕ್ಸ್ಟ್ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಅದನ್ನ ಕಳಿಬೇಕು. ಅವಾಗ ಸೈನ್ ಯಾವ್ದು ಹಾಕ್ಬೇಕು ಅಂದ್ರೆ ಯಾವ ಸಂಖ್ಯೆ ಹಿಂದಿನ ಸಂಖ್ಯೆ ದೊಡ್ಡ ಸಂಖ್ಯೆ ಸೈನ್ ಯಾವ್ದು ಇರುತ್ತೋ ಅದನ್ನ ಹಾಕ್ಬೇಕಾಗುತ್ತೆ. ಇನ್ನೊಂದು ಎರಡು ಸಂಖ್ಯೆಗ ಸೈನು ಮೈನಸ್ ಇದ್ರೆ ಅಡಿಷನ್ ಮಾಡ್ಬೇಕು, ಕೂಡಬೇಕು. ಅದು ಸೈನ್ ಮಾತ್ರ ಮೈನಸ್ ಹಾಕ್ಬೇಕು. ಈಗ ಒಂದೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈಗ 5 + 3. ಈಗ 5 ಹಿಂದ್ಗಡೆ ಇರೋ ಸೈನು ಪ್ಲಸ್ ಇದೆ, 3 ಹಿಂದ್ಗಡೆ ಇರೋ ಸೈನು ಪ್ಲಸ್ ಇದೆ. ಈ ಎರಡು ಪ್ಲಸ್ ಬಂದ್ರೆ ಏನ್ ಮಾಡ್ಬೇಕಂತ ಹೇಳಿದೀವಿ, ಪ್ಲಸ್ ಮಾಡ್ಬೇಕಂತ ಇದೀವಿ. 5 + 3 8 +8 ಅಥವಾ 8 ಇರೋ ತರ ಆದ್ರೂ ಬರೀಬಹುದು. ಈಗ ಎರಡನೇ ಎಕ್ಸಾಂಪಲ್ ನೋಡೋಣ. 5 - 3. 5 ಹಿಂದ್ಗಡೆ ಪ್ಲಸ್ ಸೈನ್ ಐತೆ, 3 ಹಿಂದ್ಗಡೆ ಮೈನಸ್ ಸೈನ್ ಐತೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು ಅಂತ ಹೇಳಿದೀವಿ. ಈಗ ಒಂದು 5ರಲ್ಲಿ 3 ಹೋದ್ರೆ 2. 5 ದೊಡ್ಡ ಸಂಖ್ಯೆ ಆದಿಲ್ಲಿ 5. 5 ಹಿಂದ್ಗಡೆ ಯಾವ ಸೈನ್ ಐತೆ, ಪ್ಲಸ್ ಐತೆ, +2. ನೆಕ್ಸ್ಟ್ -5 + 3. ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಕಳಿಬೇಕು ಅಂತ ಹೇಳಿದೀವಿ. ಅದೇ ರೀತಿಯಾಗಿ 5ರಲ್ಲಿ 3 ಹೋದ್ರೆ 2. ಎಂತ 2? -2. -2 ಯಾಕೆ ಬರ್ದೆ ಅಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ 5 ಹಿಂದ್ಗಡೆ ಮೈನಸ್ ಐತೆ, ಅದಕ್ಕೋಸ್ಕರ ಇಲ್ಲಿ ಮೈನಸ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ -5 - 3. ಎರಡು ಋಣಾತ್ಮಕ ಚಿಹ್ನೆ ಅಂತಿದ್ರೆ ಎರಡು ಮೈನಸ್ ಬಂದ್ರೆ ಕೂಡಬೇಕು, ಅದ್ರ ಚಿಹ್ನೆ ಅದು ಹಾಕ್ಬೇಕು, ಮೈನಸ್ ಹಾಕ್ಬೇಕಂತ ಹೇಳಿದೀನಿ. 5 - 3 8. ಎಂತ 8? -8. ಸ್ಟಾರ್ಟ್. ಈಗ ನಾವು ಪ್ಲಸ್ ಮೈನಸ್ ಬಗ್ಗೆ ಮಾತಾಡಿದ್ವಿ. ಈಗ ಇಂಟು ಬಗ್ಗೆ ಮಾತಾಡೋಣ. ರೂಲ್ಸ್ ಆಫ್ ಸೈನ್ಸ್ ಇನ್ ಮಲ್ಟಿಪ್ಲಿಕೇಶನ್. ಏನ್ ನಿಯಮ ಬೇಕು ಇಂಟು ಮಾಡ್ಬೇಕಾದ್ರೆ ಅಂತ. ಈಗ ಫಸ್ಟ್ನೇದಾಗಿ ನೋಡಿನ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ನೀವು ಇಂಟು ಮಾಡಿದಾಗ ಅವಾಗ ನಾವು ಪ್ಲಸ್ ಮೈನಸ್ ಮಾಡಿದಾಗ ಅವಾಗ ಮೈನಸ್ ಅಂತ ಬರ್ಕೊಂತಿದ್ವಿ. ಇಲ್ಲಿ ಪ್ಲಸ್ ಪ್ಲಸ್ಸೇ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈಗ ಎಕ್ಸಾಂಪಲ್ ಇದಕ್ಕಂದ್ರೆ ನೋಡೋಣ. ಈಗ 8 × 2 8 2 16. 8 16 + 16. 8 2 16. ಇಲ್ಲಿ ಮೈನಸ್ ಐತೆ, ಒಂದ್ ಸಂಖ್ಯೆ ಹಿಂದಿನ ಸಂಖ್ಯೆ ಮೈನಸ್ ಐತೆ. ಇಲ್ಲಿ ನೋಡಿ ಒಂದು ಸಂಖ್ಯೆ ಮೈನಸ್ ಐತೆ, ಮೈನಸ್ ಬಂದಿದ್ದೀವಿ. ಅದಕ್ಕೆ ಏನಂತ ಬರೀಬೇಕು, ಇಲ್ಲಿ -16 ಅಂತ ಬರೀಬೇಕು. ಇಲ್ಲಿ -8 × 2 8 2 16 ಮೈನಸ್ ಅಂದ್ರೆ 16 -16. ಈಗ ಒಂದ್ ಸಂಖ್ಯೆ ಮೈನಸ್ ಐತೆ, ಇನ್ನೊಂದು ಸಂಖ್ಯೆ ಮೈನಸ್ ಐತೆ. ಎರಡು ಸಂಖ್ಯೆ ಮೈನಸ್ ಬಂದಾಗ ಇಂಟು ಮಾಡಿದಾಗ ಏನ್ ಬರುತ್ತೆ, ಪ್ಲಸ್ ಬರುತ್ತೆ. 8 2 16 + 16. ಈಗ ಇಂಟು ಆಯ್ತು. ಈಗ ನಾವು ರೂಲ್ಸ್ ಆಫ್ ಸೈನ್ಸ್ ಡಿವೈಡೆಡ್ ಬೈ ಭಾಗಾಕಾರ ಮಾಡಕ್ಕೆ ಏನಾಗಬೇಕು ಅಂತ ನೋಡೋಣ. ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ. ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಮೈನಸ್ ಆಗುತ್ತೆ. ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಆಗುತ್ತೆ. ಮೈನಸ್ ಡಿವೈಡೆಡ್ ಬೈ ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ. ಇದಕ್ಕೆ ನಾವು ಎಕ್ಸಾಂಪಲ್ ನೋಡೋಣ. ಎರಡು ಇಲ್ಲಿ ಚಿಹ್ನೆ ಪ್ಲಸ್ ಐತೆ, ಇಲ್ಲಿ 2ರಿಂದ ಭಾಗಿಸೋಣ. 2 ಅಂದರೆ 2 4 ಇಸ್ ಈಕ್ವಲ್ ಟು +4 ಆಗುತ್ತೆ. ಇಲ್ಲಿ ಕೆಳಗಡೆ ಮೈನಸ್ ಇದೆ, ಇಲ್ಲಿ 8 ಇದೆ. ಇದು 2 ಅಂದರೆ 2 4. ಇಲ್ಲಿ 4 ಈ ಚಿಹ್ನೆ ಏನಾಗುತ್ತೆ, ಇಲ್ಲಿಗೆ ಹೋಗುತ್ತೆ. ಅದಕ್ಕೋಸ್ಕರ -4.
ಇಲ್ಲಿ 2 ಐತೆ, ಮೇಲ್ಗಡೆ ಸಂಖ್ಯೆ ಮೈನಸ್ ಐತೆ, 2 ಅಂದರೆ 2 4 -4. ಇಲ್ಲಿ 2 ಮೈನಸ್ ಐತೆ, ಮೈನಸ್ ಮೈನಸ್ ಅಂದರೆ ಪ್ಲಸ್ ಬರುತ್ತೆ. ಅದಕ್ಕೋಸ್ಕರ 2 ಅಂದರೆ 2 4.